ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಇದು ಫೈನಲ್ ರೌಂಡ್ ಜಾತ್ರೆಗೆ ಹೋಗ್ತಾ ಇರೋದು. ನಾನು, ಜಗನ್, ಸಮರ್ಥ್ ಮೂರೇ ಜನ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಸೊ ಅವರು ನಮಗೆ ಬಿಟ್ಟು ಹೋದರು. ಆಮೇಲೆ ಪಿಕ್ ಮಾಡೋಕ್ಕೆ ಬರ್ತೀನಿ, ನಿಂದು ಎಲ್ಲ ಮುಗಿದ್ಮೇಲೆ ಕರಿ ಅಂತ ಹೇಳಿದ್ರು. ಸೊ ಜಾತ್ರೆನೂ ಫ್ರೀ ಇತ್ತಲ್ವ, ಸೊ ಹೋಗೋಣ ಅಂತೇಳಿ ನಾವು ಡಿಸೈಡ್ ಮಾಡಿ ಹೋದ್ವಿ. ಮುಂಚೆ ಇದ್ದಿದ್ದ ಜನಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದಾರೆ ಈಗ ಜನ. ಅಂದರೆ ಈಗ ಒಂದು 15 ಡೇಸ್ ಮೇಲೆ ಆಯ್ತಲ್ಲ, ಸೊ ಹಾಗಾಗಿ ಕಡಿಮೆ ಆಗಿದ್ದಾರೆ ಜನ. ಸೊ ಆರಾಮಾಗಿ ವಾಕ್ ಮಾಡ್ಕೊತ ಹೋಗ್ತಾ ಇದ್ವಿ ನಾವು. ಏನೇನೆಲ್ಲ ಐಟಮ್ ತೊಗೊಂಡೆ ಅಂತ ಹೀಗೆ ಹೇಳ್ತೀನಿ ನಿಮಗೆ, ಯಾಕಂದರೆ ಇದು ತುಂಬ ದಿನ ಆಯ್ತಲ್ವ ವಿಡಿಯೋ ಮಾಡಿ. ಸೊ ಹಾಗಾಗಿ ಐಟಮ್ಸ್ ಎಲ್ಲ ಎಲ್ಲೆಲ್ಲೋ ಹೋಗಿದ್ದಾವೆ. ನನ್ನ ಸಮರ್ಥ ಅಂತೂ 2-3 ಆಟ ಸಾಮಾನು ಮುರಿದೇ ಬಿಟ್ಟಿದ್ದಾನೆ. ಸೊ ಇಲ್ಲಿ ರಂಗೋಲಿ ತೊಗೊಂಡೆ ನಾನು. ರಂಗೋಲಿ ಅದು ಹಾಕೋದು ಡಬ್ಬಿಯಲ್ಲಿ ಇರುತ್ತಲ್ಲ ಸಣ್ಣದು, ಅದು ತೊಗೊಂಡೆ. ಮತ್ತು ಇವರಿಬ್ಬರು ಸ್ಪೆಕ್ಟ್ ತೊಗೊಂಡ್ರು. ನೋಡ್ರಿ, ಇವ್ರದ್ದು ಜಾತ್ರೆಯಲ್ಲಿ ದರ್ಬಾರ್. ಅವನೊಂದು ಇವನೊಂದು ಸ್ಪೆಕ್ಟ್ ತೊಗೊಂಡ. ಮತ್ತು ಈಗ ಗಂಡು ಮಕ್ಕಳು ಅಲ್ಲ ಫ್ರೆಂಡ್ಸ್, ಅವರಿಗೆ ಸ್ಪೆಕ್ಟು, ಬ್ರಾಸ್ಲೆಟು ಈ ಥರದ್ದೇ. ಹೆಣ್ಮಕ್ಳಾದರೆ ಎಷ್ಟು ಚೆನ್ನಾಗಿ ರಬ್ಬರ್ ಬ್ಯಾಂಡ್ಸು, ಹೇರ್ ಬ್ಯಾಂಡ್ಸು ಎಲ್ಲ ಎಷ್ಟು ಚೆನ್ನಾಗಿದ್ವು. ನಾನು ಅದೇ ಅಂದ್ಕೊಂಡೆ, ದೇವ್ರು ಯಾಕೆ ನನಗೆ ಒಂದಾದರೂ ಹೆಣ್ಮಗು ಕೊಟ್ಟಿಲ್ಲಲ್ಲಪ್ಪ ಅಂತ. ನೋಡಿ, ಹೋಗ್ತಾ ಇದ್ದೀವಿ ನಾವು ಜಾತ್ರೆಗೆ. ಇಲ್ಲಿ ಅಬ್ಬಬ್ಬಬ್ಬಬ್ಬ, ಏನ್ರು ಎಷ್ಟನೇ ಕ್ಲಾಸು ನೀವೆಲ್ಲ? ಹಾಂ, 5ನೇ ಕ್ಲಾಸಾ? ಮತ್ತು ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಅಂತಿದೆಯಲ್ಲ. ಹಾಂ, ಏನ್ರು ನೀವೆಲ್ಲ ಸೌಂಡೇ ಮಾಡ್ತಿಲ್ಲ ಹಾಡುವಾಗ ಹಾಡ್ಬೇಕು ನಮ್ಮ ಜೊತೆ. ಸೂಪರ್, ಥ್ಯಾಂಕ್ ಯು. ವಂದನೆಗಳು ಸೌಮ್ಯ ಕೆಂಪಣ್ಣನವರಿಗೆ. ಈಗ ಕಿರೋಣ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು ಹಾಡುವ ಕಲಾವಿದರು ಬಸವರಾಜ್ ಭಂಡಾರಿ ಹಾಗೂ ವಸುಶ್ರೀ ಹಳೆಮನೆಯವರು. ಓ ಮೇಘವೇ ಮೇಘವೇ ಎನ್ನುವ ಗೀತೆಯನ್ನು ಹಾಡ್ತಾ ಇದ್ದಾರೆ ಬಸವರಾಜ್ ಭಂಡಾರಿ ಹಾಗೂ ವಸುಶ್ರೀ ಹಳೆಮನೆಯವರು.
ಡ್ಯಾನ್ಸ್ ಆರ್ಕೆಸ್ಟ್ರಾ ನೋಡ್ತಾ ಕೂತಿದ್ವಿ, ಒಂದು ಅರ್ಧ ಗಂಟೆ ಕುಂತ್ವಿ. ಚೆನ್ನಾಗಿರೋ ಹಾಡು ಹೇಳಿದ್ರು. ನೋಡ್ತಾ ಕುಂತಿದ್ವಿ. ಎಲ್ಲ ಸರಿಗಮಪ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದರು. ನೋಡಿ ಜಾತ್ರೆಯಲ್ಲಿ ಎಲ್ಲ ಫುಲ್ಲು ಜನ ಕಮ್ಮಿ ಆಗಿದಾರಲ್ವಾ, ಸೊ ಎಲ್ಲ ಬಣ ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು, ಬಟ್ ರೇಟೆಲ್ಲ ತುಂಬ ಬಾರ್ಗೇನ್ ಮಾಡಿ ಕೊಡ್ತಾಯಿದ್ರು. ನಾವು ತೊಗೊಂಡ್ವಿ, ನಾನು ಒಂದು ಸರ ಎಲ್ಲ ತೊಗೊಂಡೆ. ಚೆನ್ನಾಗಿತ್ತು. ಫೈನಲಿ ದುರ್ಗಮ್ಮನ ಜಾತ್ರೆ ಕಂಪ್ಲೀಟ್ ಆಯಿತು ನೋಡಿ. ನಾವು ಒಂದು 3-4 ಸತಿ ಜಾತ್ರೆ ತಿರುಗಿದ್ವಿ, ಜಾತ್ರೆಗೆ ಬಂದ್ವಿ, ಎಲ್ಲ ಐಟಮ್ಸ್ ತೊಗೊಂಡ್ವಿ. ಆಟ ಸಾಮಾನು ಒಂದು 3-4 ಆಟ ಸಾಮಾನು ತೊಗೊಂಡ್ರು, ಮತ್ತು ಸ್ಪೆಕ್ಟ್ ಎಲ್ಲ ತೊಗೊಂಡ್ರು. ಚೆನ್ನಾಗಿತ್ತು ನೋಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ.